ಇನ್ನು ಈಗ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ರೀತಿಯಾದಂಥ ಕೇಸ್ಗಳು ಬರ್ತಾ ಇದೆ. ಆದರೆ ಹಾಸನದಲ್ಲಿ ಆಯ್ತಲ್ಲ, ಕಳೆದ 40 ದಿನಗಳಲ್ಲಿ 21 ಸಾವಾಯ್ತಲ್ಲ, 2 ದಿನಕ್ಕೆ ಒಂದು ಸಾವು. ಆ ನಿಟ್ಟಿನಲ್ಲಿ ಈಗ ಜಿಲ್ಲಾ ಆರೋಗ್ಯ ಅಧಿಕಾರಿಗಳೇನಿದ್ದಾರೆ ಅವರ ನೇತೃತ್ವದಲ್ಲಿ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮನೆ ಮನೆಗಳಿಗೆ ಹೋಗಿ ಅಲ್ಲಿ ಯಾರೆಲ್ಲ ಸಾವನ್ನಪ್ಪಿದ್ದಾರೆ ಅವರ ಹಿಸ್ಟ್ರಿಯನ್ನ ತಿಳ್ಕೊಳ್ತಾ ಇದ್ದಾರೆ. ಹಿಂದೆಯೂ ಕೂಡ ಈ ನಿಟ್ಟಿನಲ್ಲಿ ವೈದ್ಯರ ತಂಡ ಹೋಗಿ ತನಿಖೆಯನ್ನ ಮಾಡಿತ್ತು. ಅವ್ರು ಹೇಳ್ತಾ ಇದ್ದಿದ್ದು ವ್ಯಾಕ್ಸಿನ್ ಇಂದ ಅಲ್ಲ, ವಂಶ ಪಾರಂಪರಿಕವಾಗಿ ಅವರಲ್ಲಿ ಸಮಸ್ಯೆ ಇದ್ದಿದ್ದು ಅಂತ ಹೇಳ್ತಾ ಇದ್ದಿದ್ದು. ಈಗ ಇನ್ನೇನಿದೆಯೋ ಗೊತ್ತಿಲ್ಲ. ಈಗ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಹೋಗಿದ್ದಾರೆ. ಜೊತೆಗೆ ಅವರು ಅನಿಲ್ ಅವರ ನೇತೃತ್ವದಲ್ಲಿ. ಇನ್ನೊಂದು ಕಡೆಗೆ RCH ಡಾಕ್ಟರ್ ಚೇತನ್ ಅವರು, ಮೆಡಿಸಿನ್ ವಿಭಾಗದ ಡಾಕ್ಟರ್ ಬಿಂದು ಟೀಮ್ ಈಗ ಹೋಗಿ ಸಾವಿನ ನಿಖರ ಕಾರಣ ಏನು ಅನ್ನೋದನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಏನು ಮಾಧ್ಯಮಗಳಲ್ಲಿ ವರದಿಯಾಗಿತ್ತು, ಆ ಪ್ರಕರಣಗಳಿಗೆ ನಾವು ತಾಲೂಕು ಲೆವೆಲಲ್ಲಿ ನಾವು THOಗಳದ್ದು ಒಂದು ತಂಡ ಮಾಡಿದ್ದೀವಿ. ಪ್ಲಸ್ ನಾವೂ ಸಹ ಎಲ್ಲ ಕಡೆ ವಿಸಿಟ್ ಮಾಡಿ ತನಿಖೆ ಅಂದರೆ ಪ್ರಕರಣಗಳು ಯಾವ ರೀತಿ ಆಗಿರ್ಬೋದು ಮತ್ತು ಅದರದ್ದು ಹಿನ್ನೆಲೆ ಮತ್ತು ಎಲ್ಲನೂ ನಾವು ಕಲೆ ಹಾಕ್ತಾಯಿದ್ದೀವಿ. ಮತ್ತು ನಮ್ಮ ಒಂದು 3 ತಂಡ ಮಾಡ್ಕೊಂಡಿದ್ದೀವಿ ನಾವೂ ಸಹ. ನಮ್ಮ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸರು ಮತ್ತು ನಮ್ಮ ಇದು ಮೆಡಿಸಿನ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬಿಂದು ಮೇಡಮ್ ಅವರು ಮತ್ತು ನಾನು ತಂಡಗಳನ್ನ ಮಾಡಿಕೊಂಡು ಹೋಗಿ ಪ್ರತಿಯೊಂದು ಪ್ರಕರಣಗಳನ್ನು ನಾವು ಇದು ಮಾಡ್ತಾಯಿದ್ದೀವಿ. ಅಂದರೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಾವು ತನಿಖೆ ಮಾಡ್ತಾಯಿದ್ದೀವಿ. ಮತ್ತು ಇವಾಗ ಅದ್ರ ಜೊತೆಗಿನೂ ಸಹ ಏಕಕಾಲದಲ್ಲೇ ಸಹ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶದಂತೆ ನಾವು IC ಕಾರ್ಯಕ್ರಮಗಳು, ಅವೇರ್ನೆಸ್ ಪ್ರೋಗ್ರಾಮ್ಗಳು ಮತ್ತು ಇವನ್ ಅದಕ್ಕೆ ನಾವು DDPI ಮತ್ತು DDPU ಎಲ್ಲರನ್ನೂ ಸೇರಿಸ್ಕೊಂಡು ನಾವು ಅವೇರ್ನೆಸ್ ಪ್ರೋಗ್ರಾಮ್ಗಳು ಮತ್ತು ಇವಾಗ ನಾವು ಮ್ಯಾರಥಾನ್ ಮತ್ತು ವಾಕಥಾನ್ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೀವಿ. ವ್ಯಾಪಕವಾಗಿ ನಾವು ಅವೇರ್ನೆಸ್ ಕಾರ್ಯಕ್ರಮಗಳು ಮತ್ತು ಹೃದಯ ಸಂಬಂಧ ಅದನ್ನು ತಡೆಯೋ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ನಮ್ಮ ಆರೋಗ್ಯ ಇಲಾಖೆ ಕಡೆಯಿಂದ. ಈ ವರದಿ ಎಷ್ಟು ದಿನದಲ್ಲಿ ಕೊಡಬೇಕು ಅಂತ ಹೇಳಿದ್ರೆ? ನಮಗೆ ಆ್ಯಕ್ಚುಲಿ ಸೋಮವಾರ ಬರ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಒಳಗಡೆ ನಾವು ಇನ್ನೊಂದು 3 to 4 ಡೇಸಲ್ಲಿ ನಾವು ವರದಿ